ಗೌಡ್ರ ನೋಡ್ಬರ್ರಿ ಸೀರಿನ ಹೆಂಗದಾವು ಅಣ್ಣಾರ ಬರ್ರಿ ನೋಡ್ಬರ್ರಿ. ಅಯ್ಯೋ ಗಿರ್ಜಕ್ಕಾರ ನಮ್ಗೆ ಏನು ಗೊತ್ತಾಕತ್ರಿ ಅದ್ರಾಗ ಗಂದಿಲ್ಲ ಗಾಳಿಲ್ಲ. ನೀವಾದ್ರೂ ನೋಡಿ ಮಾಡಿ ತಗೊಂತೀರಿ. ಅಯ್ಯೋ ಹೆಣ್ಮಕ್ಳು ಸೀರೆ ಬಗ್ಗೆ ನಿಮ್ಮ ಸೀರೆ ಯಾರು ತಗೋಬೇಕಂತ ಗೊತ್ತಾಗೋದಲ್ಲ. ಇನ್ನು ನಮ್ಗೆ ಏನು ಗೊತ್ತಾದಿತ್ರಿ. ನೋಡ್ರಿ ನೀವ ನೋಡ್ರಿ ಮೊದಲು ನೋಡ್ಬೇಕಾದ್ರೆ ನೀವು ಮನೆಗೆ ಹೋಗಿಂದ ಅದು ಹಂಗಾತು ಇದು ಹಿಂಗಾತು ನಾವು ಸರಿಯಾಗಿ ನೋಡ್ಲಿಲ್ಲ ಅಂತಂದ್ರೆ ಅಡಿ ತೆಗಿಬಿಡ್ರಿ. ಮತ್ತೆ ಅದಕ್ಕೆ ಈಗ ನೋಡ್ಕೊಂಡು ತೊಗೊಂಬಿಡ್ರಿ. ದಡಿ ದೊಡ್ಡದಿದ್ರೆ ಸಣ್ಣದ್ ಕೇಳ್ತೀರಿ, ಸಣ್ಣದಿದ್ರೆ ದೊಡ್ಡದು ಕೇಳ್ತೀರಿ. ನೀವು ಕೂಟ ಎಲ್ಲರ ಈಗಕ್ಕೇನ. ಕರೆಕ್ಟಾಗಿ ಹೇಳಿದ್ರಿ ನೋಡ್ರಿ. ನಾ ಹಿಂಗಾಗಿ ಹೆಣ್ಮಕ್ಳ ಸೀರೆ ವಿಚಾರದಾಗ ತೆಲಿನ ಹಾಕಕ್ ಹೋಗುದಿಲ್ಲ. ಮಲ್ಲೇಶ್ ಅಣ್ಣಾರ ಆರಾಮ್ ಕುಂದ್ರ ಬರ್ರಿ. ಹಾ ರೀ. ಇದು ಏನ್ ರೇಟ್ ಆಕತ್ರಿ ಅಣ್ಣಾರ? ಆಕಾರ ಇದು 9,000 ಚಿಲ್ಲರ್ರಿ. 9,000 ಚಿಲ್ಲರಿ. ಅಡ್ಡಿಲ್ಲ ಸೀರೆ ಭಾಳ ಚಂದ ಐತಿ. ನನ್ನ ಸೊಸಿಗೆ ಮಕ್ಕಕ್ಕ ಭಾರಿ ಒಪ್ಪತತ್ ನೋಡ. ಅಲ್ಲ ಹೌದು ಕಲರ್ ಚಂದ ಐತಿ ಅಣ್ಣಾರ. ಒಂದ 20 ಬೇಡ 15,000 ರೂಪಾಯಿ ಮೇಲ್ಪಟ್ಟು ತೋರಿಸ್ರಿ. ಒಂದು ಇಲ್ಲ 15,000 ರೂಪಾಯಿ ಮೇಲ್ಪಟ್ಟು ಅಂದ್ರೆ ಭಾಳ ಆಕೈತಿ. ಒಂದು 10,000 ರೂಪಾಯಿ 12,000 ಮಟ್ಟ ತೋರಿಸ್ರಿ. ಭಾಳ ರೇಟಿನ ಬ್ಯಾಡ್ರಿ ಬೀಗ್ರ. ಒಂದು ಸ್ವಲ್ಪ ತಡ್ರಿ. 12,000 ರೂಪಾಯಿ ಮಟ್ಟ ತೋರ್ಸಪ್ಪ. ಅದಕ್ಕೆ ಮ್ಯಾಲ ಒಟ್ಟ ತೋರ್ಸಕ್ಕೆ ಹೋಗ್ಬೇಡ, ತೆಗಿಯಾಕೆ ಹೋಗ್ಬೇಡ. ಅಯ್ಯೋ ದೇವ್ರಿ, ಹೋಗ್ಲಿ ಬಿಡ್ರಿ. ಆಕೆಗೆ ಯಾವ್ದು ಇಷ್ಟ ಆಕೈತೆ ಅಂತ ತಗೋಲಿ. ಇಲ್ಲೋಡ ನಿಂಗೆ ಗೊತ್ತಾಗೋದಲ್ಲ ಸುಮ್ಮನಿರು. ಅಲ್ಲ ನೀವೇ ನೋಡ್ರಿ ವಿಚಾರ ಮಾಡ್ರಿ. ಈಗ ನೋಡ್ರಿ ಒಂದು ಸೀರೆ ತೊಗೊಂಡ್ರೆ ಈಗ ಅದನ್ನು ಮದ್ವೆ ದಿನ ಉಟ್ಟು ಟಿಜುರಿಯಾಗಿ ಮಡಿಚಿಟ್ರಿ ಅಂದ್ರೆ ಹೊಳ್ಳಿ ಯಾವ ಹಬ್ಬಕ್ಕೂ ಹೊರಗೆ ತೆಗೆಯೋದಲ್ಲ ಅದನ್ನು. ಮತ್ತು ದೀಪಾವಳಿಗೆ ಒಂದು ಸೀರೆ, ಗಣಪನ ಹಬ್ಬಕ್ಕೆ ಸೀರೆ, ಅದಕ್ಕೆ ಸೀರೆ, ಇದಕ್ಕೆ ಸೀರೆ, ಇದಕ್ಕೆ ಸೀರೆ, ಅದಕ್ಕೆ ಸೀರೆ ಅಂತೇಳಿ ಹಂಗೆ ತರ್ತಾನೆ ಇರ್ತೀರಿ. ಹಂಗೆ ಸೀರೆ ಮೇಲೆ ಸೀರೆ ತರ್ತಾನೆ ಇರ್ತೀರಿ. ಅವು ಟೀಜರಾಗಿ ಇಟ್ಟಿದ್ದು ಭಾಳ ತುಟ್ಟಿ ಸೀರೆ ಸಣ್ಣ ಪುಟ್ಟ ಫಂಕ್ಷನಿಗೆ ಉಡಂಗಿಲ್ಲ ಅಂತೇಳಿ ಹಂಗೆ ಇಟ್ಬಿಡ್ತೀರಿ. ಅವನ್ನ ಉಡಂಗಿಲ್ಲ ಮಾಡಂಗಿಲ್ಲ ಅತ್ತಾಗ. ಏನು ಒಂದು ಸೀರೆ ಮುಪ್ಪುಗಳಿರ್ತೀರನ ಏನಾಗಲ್ಲ ಸುಮ್ಮನಿರ. ಅಷ್ಟ 12,000 ರೂಪಾಯಿ ಮಟ್ಟ ಅದ್ರ ಮೇಲೆ ಬೇಡ. ಏನಂತೀರಿ ಅಣ್ಣಾರ? ಬಟ್ಟಿಗೆ ಕೈ ಬರ್ಗೈ. ನಾ ಹೇಳೋದು ಇಷ್ಟ ನೋಡ್ರಿ. ಸುಮ್ಮನೆ ಈ ಅರ್ಬಿಗೆ ಇಷ್ಟೆಲ್ಲ ಏನು ಬಂಗಾರ ಬೆಳ್ಳಿ ತೊಗೊಳ್ಳೋ ರೊಕ್ಕ ಬರೀ ಸೀರೆ ಕೊಡಾಕತ್ತಾರ. ಹೌದೌದು. ಆದರೂ ಈ ಮದುವೆ ಆಗ್ಬಿಡ್ಬೇಕಂತ ಆಸೆ ಅಲ್ರಿ ಅವಕ್ಕೆ. ಮ್ಯಾಗಿನ ಹೆಚ್ಚಿನ ಬೇಕಾರೆ ನಾ ಕೊಡ್ತೇನೆ ಅಂತ ತಗೋರಿ. ಬ್ಯಾಡ್ರಿಪ್ಪ, ನಮ್ಮ ಸೊಸಿಗೆ ನಾ ಕೊಡಿಸ್ಬೇಕಂದ್ಮೇಲೆ ಮುಗಿದೋತು. ನೀವು ಆಮೇಲೆ ಎಂಥದಾರ ಕೊಡಿಸ್ಕೊಡ್ರಿ. ನನ್ನ ಸೊಸಿಗೆ ನಾ ಒಂದು ಸೀರೆ ಕೊಡಿಸ್ಬೇಕಲ್ಲ. ನನ್ನ ಬಜೆಟ್ ಇಷ್ಟ ಐತೆ ನೋಡ್ರಿಪ್ಪ. ಇದ್ದಂಗೆ ಹೇಳ್ತೇನೆ. ನಾನು ಮತ್ತೆ ಮುಚ್ಚುಮರಿ ಮಾಡಿ ಮಾತಾಡೋಕೆ ಆಗಲ್ಲ. ಯಾಕಂದ್ರೆ ನಾ ಈಗ ಬಾಯಿ ಮುಚ್ಕೊಂಡಿದ್ದೆ ಅಂದ್ರೆ ನನಗೂ ಅಜ್ಜಕತ್ತ ಆಮ್ಯಾಗ. ಅದಕ್ಕೆ ಒಂದು 10,000 ರೂಪಾಯಿ ಭಾಳ ಅಂದ್ರೆ ಒಂದು 11,000 ರೂಪಾಯಿ ಸಾಕು. ಏನಂತೀವ ಸೊಸಿ? ನಿಂಗೆ ಮನ್ಸಿಗೆ ಒಪ್ಪಿಗೆ ಐತಿಲ್ಲ? ಹ್ಞೂ ರೀ ಮಾವಾರ. ಆತಲ್ಲ ನನ್ನ ಸೊಸಿ ಒಪ್ಪಿನ ಮತ್ತೇನೈತಿ ನೋಡ್ಪತ್ತಮ್ಮ. ಅಷ್ಟೇ ಒಂದು 12,000 ರೂಪಾಯಿ ಮಟ್ಟಿಗೆ ಅದ್ರ ಮ್ಯಾಗ ತೆಗೆದು ಕೊಡು. ಮತ್ತೆ ಅಲ್ರಿ ಆದ್ರೂ ನನ್ನ ಸೊಸಿಗೆ ತೆಗಿರಿ. ನೀವು ಒಂದು 15,000 ರೂಪಾಯಿ ಮಟ್ಟ ತೆಗಿರಿ ನೋಡೋಣ. ಬೇಡ ಅಷ್ಟೇ 12,000 ರೂಪಾಯಿ ಅಷ್ಟೇ ತೆಗೀರಪ್ಪ. 12,000 ರೂಪಾಯಿ ಮಟ್ಟ ಅಷ್ಟೇ ಅದ್ರೊಳಗೆ ತೆಗೀರಿ. ನೀವು ಅಲ್ಲ ಏನನ್ನ ಗಿರ್ಜಿ ಇದು? ಏನ ತೀರಾ ಲೆಕ್ಕಪಕ್ಕಿ ಬಿಟ್ಟು ಬಾಳೆ ಮಾಡ್ತಾವಲ್ಲ ಇವು? ಆ ಹುಡುಗಿ ಶಾಣೆತನ ಅನ್ನೋದೇ ಇಲ್ಲ. ಇಡತ್ಲೆ ಬಾಳೆ ಮಾಡೋದ ಗೊತ್ತಿಲ್ಲ. ಹೆಂಗಿದ್ ಹಿಂಗಾದ್ರೆ ಮನೆಗೆ ನಾಳೆ ಸೊಸಿಯಾಗಿ ಬಂದ್ಮೇಲೆ ಎಲ್ಲಿ ತಗೊಂತ್ರಿ ಪಾಪ? ಅದೊಂದು 20,000 ರೂಪಾಯಿ ಮಟ್ಟ ಹುಡುಕಾಕತ್ತಿತ್ತು. ನಿಮ್ಮ ಕಾಟಕ್ಕೆ ನೀವು ಹೇಳ್ದಂತದ ಹಿಡಿದು ತಗೋಲಿಲ್ಲ ಆಕೆ. ಹುಡುಗಿ ಹಿಂಗೆ ಮಾಡಿ 15,000 ರೂಪಾಯಿ ಸೀರೆ ತೊಗೊಂಡೇ ಬಿಟ್ರಲ್ಲ. ಅಷ್ಟು ತೀರಾ ಭಾಳ ಅನ್ರಿ ಶಾಂತಕ. ನೋಡ ಹೆಂಗ್ ಮಾತಾಡಕತ್ತಾರ. ಅಲ್ಲ ಆ ಹುಡುಗಿ ಪಾಪ ಹೇಳತ್ಲೆ ಹ್ಞೂ ಅಂದತಿ. ಮತ್ತಿನ್ನ ಹೆಂಗಿರ್ಬೇಕು ಇವರಿಗೆ? ಇವ್ರದೊಂದು ಕತಿ ಯಾವ ಕಾಲದಾಗ ಅದಾರ ಏನ? ಈಗಿನಾರು ಯಾರು ಇಲ್ಲಿ ನೋಡ್ರಿ, 2,000 ರೂಪಾಯಿ 3,000 ರೂಪಾಯಿ ಸೀರೆ ಕಾಲು ಹೋತದ. 5,000 ರೂಪಾಯ್ದು ಮದುವೆ ಅಂದ್ರೆ ಬೇಕಾ ಒಂದು 15,000-20,000 ರೂಪಾಯಿ ಸೀರೆ ಅಂತಾರ ಗೊತ್ತನ? ಸುಮ್ಮನಿರಿ ನೀವು. ಅದ ಹಂಗೆ ತಕ್ಕಂಗೆ ತೊಗೊಳಕ್ ಹೋಗೈತಿ. ಬ್ಯಾಡ ಅನ್ನತ್ಲೆ ಬಿಟ್ಟೈತಿ. ಮತ್ತೆ 12,000 ರೂಪಾಯಿ ನೋಡಿದ್ವಲ್ಲ, ಯಾವ್ರ ಚಲೋ ಇದ್ವಿ ಒಂದು ಸೀರೆ ಒಂದೀಟ್ ಚಂದ ಇದ್ದಿದ್ದಿಲ್ಲ ಯಾವ. ಮತ್ತೇನು ಮಾಡ್ಬೇಕು? ಚಂದಿಲ್ಲ ಅಂತೇಳಿ ಪಾಪ ಅದು ಹುಡುಕ್ಯಾಡಿ ಕಡೆಗೆ ಇದಿರ್ಲಿ ಬಿಡು ಅಂತೇಳಿ ಅದನ್ನು ತಗೊಂತು. ನಿಮ್ದೊಂದು ಕತೆ ಎತ್ತಾಗ ಎಲ್ಲದಕ್ಕೂ ಕಂಡೀಷನ್ ಮಾಡಬಾರ್ದ್ರಿ. ಹಂಗೆ ನೋಡ ಅವು ಅಷ್ಟು ಮಂದಿಯಾಗ ನೀವು ಹಂಗಂದ್ಬಿಟ್ರಿ ನನಗೆ ಎಷ್ಟು ಸುಮಾರು ಆತು ಗೊತ್ತನ? ಸುಮಾರಾತ ಏನು? ದೊಡ್ಡ ಕೋಟ್ಯಾಧೀಶ್ವರನ ಮಗಳು ನೀನು ಸುಮಾರಾತ್ ಅಂತಿಕ್ಕಿಗೆ. ಸುಮಾರು ಆಕತಿ ಅಂತ ಸುಮ್ಮನೆ ಇದ್ದಿದ್ರೆ ಹುಡುಕ್ತಿದ್ರು 20-25,000 ರೂಪಾಯಿ ಸೀರೆ. 12,000 ರೂಪಾಯ್ದಂದ್ರೆ 15,000 ರೂಪಾಯಿ ಹುಡುಕ್ಯಾರವ್ರು. ಇನ್ನು ಬಾಯಿ ಮುಚ್ಕೊಂಡಿದ್ದಿದ್ರೆ 7,000 ರೂಪಾಯಿ ಹುಡುಕ್ತಿದ್ರೆ ದೇವ್ರಿಗೆ ಗೊತ್ತಾಗ. ನೋಡು ನಿನಗದೆಲ್ಲ ಗೊತ್ತಾಗಲ್ಲ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಏನು ಅಲ್ಲೇ ರೊಕ್ಕ ಬೇಕಾ? ಸುಮ್ಮನೆ ಹಂಗೆ ಹಿಡ್ತಿಲ್ದ ಬಾಳೆ ಮಾಡಕತ್ತೇನ? ಮಾತಾಡ್ತೀನಿ ಅಂತ ತೀರಾ ಮಾತಾಡ್ತೀನಿ ನೀನಾರ ಆತಾಗ. ಸುಮ್ಮನಿರ. ರೊಕ್ಕ ಎಲ್ಲೈತಿ? ಈಗ 1,00,000 ರೂಪಾಯಿ ಒಯ್ದ್ರೆ ಅರ್ಧಕ್ಕರ್ಧ ರೊಕ್ಕ ಖಾಲಿ ಆತ. ಅಲ್ಲ ಅವ್ರವ್ವ ನಿಗಿರ್ಜಿ ನಿಂಗೆ 1,000 ರೂಪಾಯಿ ಸೀರೆ ಕೊಡ್ಸಿಲ್ಲ? ನಾನೇ ಹಿಡ್ದಿದ್ದೆ ಶಾಂತಕ. 1,500 ರೂಪಾಯಿ ಹಿಡ್ದಿದ್ದೆ. ಈಕಿನ ಎಷ್ಟು ಬೂಟ್ಲೆ ಹೊಡಿಕಿಲ್ಲ. ಅವ್ರು 2,500 ರೂಪಾಯಿ ಸೀರೆ ತೊಗೊಂಡಿಲ್ಲ ನಮ್ಮ ಕಡೆ. ಈಗ 1,500 ರೂಪಾಯಿ ಹಿಡಿತಾಳಲ್ಲ. ಈಕಿನ ಒಂದು 4,000-5,000 ರೂಪಾಯಿ ಹಿಡಿಬಾರ್ದನ? ಹುಡುಗಿಗೆ 1,000 ರೂಪಾಯಿ ಅರ್ಬಿ ಕೊಡ್ಸಿದ್ರು ಅವ್ರು. ಅವ್ನು 10,000 ರೂಪಾಯಿ ಅರ್ಬಿ ಕೊಡ್ಸ್ಯಾರ. ತಗೋಬೇಕಿತ್ತಿಲ್ಲ ಅವನು ಒಂದು 15-20,000 ರೂಪಾಯ್ದು. ಎಲ್ಲ ಒಟ್ಟು ಅವ್ರಿಗೆ ಉಳ್ಸಾಕ್ ನೋಡ್ತಾರ್ರಿ ಇವ್ರು. ನಮ್ದು ಹಾಳಾದ್ರೂ ಅಡ್ಡಿ ಇಲ್ಲ. ಅಯ್ಯೋ ಶಾಂತಕ, ಈ 1,500 ರೂಪಾಯಿ ಸೀರೆನೇ ಎಷ್ಟು ಚಂದ ಇತ್ತು. ಅದಕ್ಕೆ ನಾನು ಅದನ್ನು ತೊಗೊಂಡೆ. ಆದ್ರೆ ಆಕಿ ಅಷ್ಟು ದುಡ್ಡು ಹಿಡಿತಾಳಂತ ನನಗೂ ಗೊತ್ತಿಲ್ಲ. ಒಂದು 2,500 ರೂಪಾಯಿ ಆತದ. ಏನು ಮಾಡೋಕ್ಕಾಗತ್ತೆ ಹೇಳಿ? ಹೌದಿಲ್ಲ? ಈಗ ಆಕಿ ತೊಗೊಂಡ್ಲ ಅಂತೇಳಿ ನಾ ತೊಗೊಂಡಿದ್ದನ್ನು ಬಿಟ್ಟು ಮತ್ತೊಂದು ಹುಡ್ಕಾಕತ್ರೆ ಏನು ತಿಳ್ಕೊಂತಾಳಕಿ ನನ್ನ ಬಗ್ಗೆ? ಅದಕ್ಕೆ ನಾ ಮಾತಾಡಕ್ಕೆ ಹೋಗಲಿಲ್ಲ. ಇರ್ಲಿ ಬಿಡಾವೆ ಅಂತ ಸುಮ್ಮನೆ ಅದೇ ಅಷ್ಟೇ. ಒಟ್ಟು ಏನಪ್ಪ ಬರೀ ಇಲ್ಲೋಡ ಮದುವೆ ಆದ್ಮೇಲೆ ಕಮ್ಸೆ ಕಮ್ಮಿ ಅಂದ್ರು ಒಂದು 4-5 ವರ್ಷ ಯಾವ ಅರ್ಬಿ ತೊಗೊಳಂಗಿಲ್ಲ. ಇದ್ದಿದ್ರ ಮೇಲೆ ಹಬ್ಬ ಮಾಡ್ಬೇಕು. ಆತ್ ತಗೋರಪ್ಪ ಪುಣ್ಯಾತ್ಮ. ನಾನೆಲ್ಲ ಅರ್ಬಿ ತೊಗೊಂಡೇನಿ? ಇಷ್ಟು ವರ್ಷಕ್ಕೆ ಈಗ ಅರ್ಬಿ ತೊಗೊಂಡಿರೋದು. ಅದು ನಿಮ್ಗೆ ಸಹಿಸ್ಕೊಳಕ್ ಆಗವಲ್ತಲ್ಲ.
ಸಹಿಸ್ಕೊಳಕ್ ಆಗವಲ್ತು, ಸಹಿಸ್ಕೊಂಡಿದ್ದಕ್ಕೆ ಸುಮ್ಮನೆ ಇರೋದು ಬಾಯಿ ಮುಚ್ಕೊಂಡು ಸಹಿಸ್ಕೊಳಕ್ ಆಗವಲ್ತಂತ. ಶಾಂತಕ್ಕ ಕುಂದ್ರು ಚಾ ಮಾಡ್ಕೊಂಬರ್ತೇನೆ ನಮ್ದಂಗ ಇರೋದಾರ ಆಡಿ. ಅಲ್ಲ ಶಾಂತಕ್ಕ ನೀನು ತೀರ ಒಂದು 600 ರೂಪಾಯಿ ಸೀರೆ ತಗೊಂಡಲ್ಲ ಶಾಂತಕ್ಕ, ಚಲೋ ತಗೊಂಡ್ರೆ ಒಟ್ಟ ತಗೊಲಿಲ್ಲವ. ಆಡ ಗಿರ್ಜಿ ಎದಕ್ಕೆ ಗೋಕಂಡು ಅದನ್ನ ಮಾಡ್ಲೇನ? 600 ರೂಪಾಯಿ ಸೀರೆ ಏನು ಕಡಿಮೆ ಆತನ? ಹಂಗೆ ನೇಮಕ್ಕೊಂದು ಸೀರೆ ಕೊಡ್ಬೇಕು ಇಸ್ಕೊಂಡೇನಿ. ಮದ್ವೆಗೆ ನಾ ಬೇರೆ ಉಟ್ಕೊಂತೇನೆ ತಗೋ, ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಆಯ್ತು ಶಾಂತಕ್ಕ, ನೀನು ನಮ್ಮ ಅಕ್ಕ ಅವ್ವ ಎಲ್ಲ ಇದ್ದಂಗೆ, ಅದಕ್ಕೆ ನಿನಗೆ ಸೀರೆ ಕೊಡ್ಸಿದ್ದು ಇರ್ಲಿ ಬಿಡು. ಪರಕ್ಕಗೂ ಅಂತ ತೊಗೊಂಡೇನಿ ಸೇಮ್ ನನಗೆ ನಿನಗೆ ಅಕ್ಕಿಗೆ ಒಂದೇ ಥರ. ಯಾಕಂದ್ರೆ ಶಾಂತಕ್ಕಂದ ಭಾಳದ್ದನ ಸೀರೆ ಅಂತ ಅನಿಸ್ಬಾರ್ದಕ್ಕೆ ಅದಕ್ಕೆ. ಇವ ನಂಗೆ ಚಾ ಬೇಡ ಏನು ಬೇಡ, ನಾನು ಹೋಗ್ತಾ ದಾರ್ಯಾಗ ನಮ್ಮ ಅಣ್ಣನ ಮನೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ಮ ಅಣ್ಣನ ಮಗ ಬಂದಾನಂತ ಓದ್ ಮುಗಿಸಿ ನಾನು ಮಾತಾಡ್ಸಕ್ಕೆ ಹೋಗೇ ಇಲ್ಲ. ಮತ್ತು ನಮ್ಮ ಅತ್ತಿಗೆ ಅದಕ್ಕೆ ಸಿಟ್ಟಕ್ಕಾಳ ನೋಡು ಒಂದು ಈಟು ಬಂದಿಲ್ಲ ಅಂತೇಳಿ. ಅದಕ್ಕೆ ನಾ ಅಲ್ಲಿ ಹೋಗ್ಬೇಕ, ಅಲ್ಲಿ ಹೋದ್ರೆ ನಮ್ಮ ಅತ್ತಿಗೆ ಚಾ ಮಾಡೇ ಮಾಡ್ತಾಳ. ಗಿರ್ಜಿ ಏನು ಬೇಡ, ನಾ ಬರ್ತೇನೆ. ಅಲ್ಲ ಶಾಂತಕತ್ತ ಹೋಗಿ ಬಿಟ್ಲ. ಆಯ್ತು ಶಾಂತಕ್ಕ, ಹಂಗಾರೆ ಸಂಜೆ ಮುಂದೆ ಆದ್ರೆ ಬಾ, ಇಲ್ಲ ನಾಳೆ ಬಾ. ಆತು ಶಾಂತಕ್ಕ, ಹಂಗಾರೆ ಸಂಜೆ ಮುಂದೆ ಬಾ, ಇಲ್ಲ ನಾಳೆ ಬಾ ಶಾಂತಕ್ಕ. ಏನ ನಾನಾ ಜಂಪರ್ ಹೊಲಿತೇನೆ ತಗೋ, ಒಂದು ಹಳದಿ ಜಂಪರ್ ಕೊಟ್ಟು ಹೋಗು. ಹಾ ಇದೊಂದು ಮರ್ತಿದ್ದೆ ನೋಡಿ ನಾನು. ಅಲ್ಲಿ ಅಳತಿ ಜಂಪರ್ ಅವ್ರವ್ವ ಹೊರಗೆ ಕೊಟ್ರೆ ರೊಕ್ಕ ಕೊಡೋದಕ್ಕಂತೇಳಿ ಎಲ್ಲ ತೊಗೊಂಡಿದ್ದು 2 ಸೀರೆ ಮತ್ತೆ ಅದು ಯಾವ್ದೋ ಇನ್ನೊಂದು ಸೀರೆ ಒಟ್ಟ 3 ಜಂಪರ್ ಅರ್ಬಿ ನಿನ್ ಕೈಯಾಗ ಕೊಟ್ಲಲ್ಲ, ರೊಕ್ಕ ಕೊಡ್ತಾಳಂತ ಇಲ್ಲಂತ ಅದಕ್ಕೆ. ಯೋ ನನ್ನ ಹಣೆ ಬಾರ ಏನು ಬಂದತ್ರಿ ನಿಮ್ಗೆ? ಬೀಗ್ತಿರಿ ಆಕಿ ಹೊಸ ಬೀಗ್ತಿ. ಅಲ್ಲ ಜಂಪರ್ ಹೊಲ್ದಿದ್ದಕ್ಕೆ ರೊಕ್ಕ ಕೊಡು ಅಂತ ಕೇಳಕತ್ತೆ ನಾನು. ಅದಕ್ಕೆ ಏನ ಮಾತಂತ ಮಾತಾಡ್ತೀರಿ ಅಂತಾನ? ಏನ ಒಂದು ಹೆಂಗೆ ಹೊಲಿತೇನೆ ಅಂತ ನೋಡಂಗಾಗಿರ್ಬೇಕು, ಇಲ್ಲ ಹೊಲಿಲ್ ಬಿಡು ಚಲೋ ಚಲೋ ಹೊಲಿತಾರ ಅಂತ ಅನ್ಸಿರ್ಬೇಕು ನನ್ನ ಹೊಲಿಗೆ. ಹಂಗಾಗಿ ಏನಾರ ಹೊಲಸ್ಕೊಳಕತ್ತಿರ್ಬೇಕು. ಅದಕ್ಕೆ ಈ ಹೊಲ್ದಿಂದ ರೊಕ್ಕ ಕೊಡ್ರಿ ಅಂತ ಕೇಳಕತ್ತೇನೆ ನಾನು. ನಿಮ್ದೊಂದು ಕತಿ ಎತ್ತಾಗ ಸುಮ್ಮನೆ ಇರ್ರಿ. ಮತ್ತೆ ಏನಾರ ಬಾಯ್ ಬಿಟ್ಟು ಅಂದಿಗಿಂದಿರಿ ಅದನ್ನ ಯಾರ್ದಾರ ಮುಂದೆ. ಇಲ್ಲಿ ಮೊದ್ಲ ಗಾಡಿಗೆ ಕಿವಿ ಹೋಗಿ ಏನಾರ ಸುದ್ದಿ ಮುಡ್ತು ಆಮ್ಯಾಗ ನೋಡ್ರಿ ಇದ್ದಿದ್ ಮಕ ಬರ್ಷಣ ಮಾಡ್ಕೊಂಡು ಕುಂದಿರ್ತೀರಿ. ಜಗತ್ನೇ ನೀವು ಒಬ್ಬಕ್ಕೆ ಕಮ್ಮಗ್ ಹೊಲಿಯೋದು. ಸಿಟಿಯಾಗಿ ಎಂತ ಬೇಕಂತಾರ ಅದಾರ ಹೊಲಿಯೋರು ಇನ್ನು. ಮತ್ತೆ ಅಂದ ಬಿಟ್ಲ ನೀ ಕೇಳ್ಬಿಟ್ಟೆನ ಒಂದು ಈಡ್ ಚಲೋ ಹೊಲಿತಿ ಅಂದಿದ್ದಕ್ಕೆ ಆಗ್ಲೇ ಪುಚ್ಚು ಬಲ್ತ್ಬಿಟ್ಟು ನೀನು. ಏನು ಮಾಡ್ತೀಯ ಮಾಡ್ಕೊ, ಏನು ನಿನಗ ಬಿಟ್ಟಿದ್ದ. ಅಲ್ಲ ಇವ್ರು ಹೇಳೋದು ಏನು ಸುಳ್ಳಲ್ಲ. 3-4 ಸೀರೆ ನನ್ನ ಕೈಯಾಗ ಜಂಪರ್ ಹೊಲ್ಯಾಕೆ ಕೊಟ್ಲಲ್ಲ ಹೆಣ್ಮಗಳು. ಮೊದಲೇ ಮದ್ವೆ ಮನೆ, ನನಗೇ ಬೇಕಾದಷ್ಟು ಕೆಲಸ ಇರ್ತಾವಿಲ್ಲ. ಈ ಗದ್ದಲೊಳಗೆ ನಾನು ಮಂದಿ ಜಂಪರ್ ಹೊಲ್ದು ಕೊಡೋಕೆ ನಂಗೆ ಟೈಮ್ ಇಲ್ಲ. ಈಗ ಮದ್ವೆ ಗದ್ದಲ್ದಾಗ ನನಗೆ ಆಗೋದಿಲ್ಲ, ನಾ ಒಂದು ಸ್ವಲ್ಪ ಲೇಟಾಗಿ ಹೊಲ್ದು ಕೊಡ್ತೇನೆ ಅಂದನಿ. ಇನ್ನು ಈ ಕಿವಿ 4 ಜಂಪರ್ ಕೊಟ್ಟಾಳ, ನಂದು 1-2 ಅದಾವು. ಶಾಂತಕ್ಕ ಪಾರಕ್ಕಂದ ನಾನು ಹೊಲ್ದು ಕೊಡ್ತೀನಿ ಅಂತ ಹೇಳೀನಿ. ಇಷ್ಟು ಜಂಪರ್ ಯಾವಾಗ ಹೊಲ್ದು ಮುಗಿಸ್ಬೇಕು ನಾನು? ಏನಪ್ಪ ನನಗಂತೂ ಒಂದು ಲೆಕ್ಕತ್ತು ಹೊಲ್ತು. ಶಾಂತಕ್ಕಗೆ ಏನ ಬಿಡು, ಶಾಂತಕ್ಕ ಆಗಲಿಲ್ಲ ಅವಸರದಾಗ ಅಂದ್ರೆ ಸುಮ್ಮನೆ ಅಕ್ಕಾಳ, ಪಾರಕ್ಕನ ಸುಮ್ಮನೆ ಅಕ್ಕಾಳ. ನಂದು ಬೇಕೇ ಬೇಕು, ನನ್ನ ಹತ್ರ ಒಂದು ಹೊಸ ಜಂಪರ್ ಇಲ್ಲ. ಇನ್ನು ಬೀಗ್ತೀವು, ಅಯ್ಯೋ ಮದ್ವೆಗೆ ಹಾಕೊಳ್ಳು, ಅಕ್ಕಿವು ಕೊಡಲೇಬೇಕಪ್ಪ. ಇವತ್ತೊಂಚೂರು ದೌಡು ಎಲ್ಲಕತ್ತೆ ಟೈಮ್ ಆಯ್ತು ಭಾಳ. ನೋಡೋಣ ರಾತ್ರಿ ಒಂಚೂರು ಊಟದು ಆದಮೇಲೆ ಕಟ್ ಮಾಡಿಟ್ಟ ಮಕ್ಕೊಂಡ್ಬಿಡ್ತೇನೆ. ಬೆಳಗ್ಗೆ ದೌಡು ಒಂಚೂರು ಕೆಲಸ ಮುಗಿಸ್ಕೊಂಡು ಎಷ್ಟಕ್ಕ ಅಷ್ಟು ಹೊಲೋದು ಮುಗಿಸ್ತೇನೆ. ಮತ್ತೇನು ಮಾಡೋದು? ಚಿಂತೆ ಮಾಡಬೇಡ, ನೀನು ಅಬಾರ್ಷನ್ ಮಾಡಿಸ್ಕೊಂಡಿರೋ ವಿಚಾರ ನಾನು ಯಾರ ಮುಂದೆ ಹೇಳಲ್ಲ, ಈಕಿನೂ ಹೇಳಲ್ಲ. ಏನು ಆದರೂ ಅನ್ಯಾಯವಾಗಿ ಒಂದು ಪ್ರಾಣ ತೆಗೆದ್ಬಿಟ್ನಲ್ಲ ನಾನು. ಈಗ ಅದನ್ನೇ ವಿಚಾರ ಮಾಡ್ಕೊತ ಕುಂದಿರ್ತೀಯಾ? ಹಂಗಾರೆ ಆ ಪಾಪುನ ಸಾಕಿ ಬೆಳೆಸಿ ಈಗ ಡೆಲಿವರಿ ಆಗಿ ಜೀವನ ಸುಮ್ಮನೆ ಹಾಳು ಮಾಡ್ಕೊತಿದ್ದಿ. ಅದಕ್ಕೆ ನಿನಗೆ ಡಾಕ್ಟರ್ ಆಗಬೇಕಂತ ಆಸೆ ಐತಿಲ್ಲ. ತಲೆ ಕೆಡಿಸ್ಕೋಬೇಡ, 1-2 ದಿನ ಬಿಟ್ಟು ಫಸ್ಟ್ ಬ್ಯಾಂಕ್ ಲೋನ್ ಸಲುವಾಗಿ ಅಡ್ಡಾಡಿ ಎಲ್ಲ ಮುಗಿಸ್ಕೊಂಡು ಸರ್ ಪ್ರಿನ್ಸಿಪಲ್ಗೆ ಭೇಟಿಯಾಗಿ ಮೊದಲು ಮತ್ತೆ ಎಕ್ಸಾಮ್ ಕಟ್ಟೋದು ನೋಡ್ಕೊ. ನೀನು ಒಂದು ಸಣ್ಣ ಹಾಸ್ಪಿಟ್ಲಾಗಾರ ಆದರೂ ಪರವಾಗಿಲ್ಲ, ಇಲ್ಲ ನೀನು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಸರ್ಟಿಫಿಕೇಟ್ ತೊಗೊಂಡಿ ಅಂತಂದರೆ ಇಲ್ಲೋಡಿಲೆ ಕ್ಲಿನಿಕ್ ಮಾಡ್ತಾರಲ್ಲ ಅವ್ರ ಸತಿಗೆ ಡಾಕ್ಟರ್ಸ್ನ ಹುಡುಕ್ತಿರ್ತಾರ. ಈಗಂತರೂ ಬಿಡು ರೋಗ ರುಜಿನ ಹೆಚ್ಚಾಗ್ಯಾವ. ಈಗ ಏನು ಅವರೇ ಕರ್ಕೊಂಡು ಹೋಗಿ ಕುಂದಿರ್ಸ್ಕೊಂಡ್ರು ಬೇಕಾದಂಗೆ ಪೇಮೆಂಟ್ ಆಗ್ತೈತೆ ನಿಂಗೆ. ಏನು ಸರ್ಟಿಫಿಕೇಟ್ ಮುಖ್ಯ, ನೀನು ಫಸ್ಟ್ ಕಲಿಯೋದು ಮುಖ್ಯ. ತಲೆ ಕೆಡಿಸ್ಕೋಬೇಡ, ಇದನ್ನೆಲ್ಲ ಬಿಟ್ಬಿಡು. ಈಗ ವಾಪಸ್ ನಿಮ್ಮ ತಾಯಿ ಮನೆಗಂತೂ ನಿಂಗೆ ಹೋಗೋಕ್ಕಾಗಂಗಿಲ್ಲ. ಹೋದಂದ್ರೆ ಅವ್ರು ಏನಂತಾರೆ ಹೇಳ, ಈಗ ಓಡೋಗಿದ್ದಲ್ಲ ಯಾವಂದ ಕೂಟ ಹೋಗು, ಯಾಕೆ ಬಂದಿ ಅಂತಾರೆ. ಸುಮ್ಮನೆ ಮರ್ಯಾದೆಗೆಟ್ಟು ಹೋಗೋಕ್ಕಿಂತ ಒಂದು ಏನೋ ಸಾಧನೆ ಮಾಡಿ ನಿನ್ನ ಆಸೆ ಈಡೇರ್ಸೀನಿ ಅಂತ ಹೋಗು, ಅವಾಗ ಅವ್ರಿಗೂ ಖುಷಿ ಆಕತಿ. ಹೆಂಗೂ 3 ವರ್ಷ ಆಗಿ ಹೋಗಿತ್ತು, ಇನ್ನೊಂದು 2 ವರ್ಷ ಉಳಿದಿರೋದು. ಓದಿ ಬರೆದು ಪಾಸ್ ಮಾಡ್ಕೊ. ಹಾಗೆ ಮಾಡ್ತೀನಿ. ನನಗೆ ಹೆಂಗಿದ್ರು ಓದೋದ್ರೊಳಗೆ ಇಂಟ್ರೆಸ್ಟ್ ಐತಿ. ಏನೋ ಕೆಟ್ಟ ಚಟಕ್ಕೆ ಬಿದ್ದು ಓದೋದು ಬಿಟ್ಟಿದ್ದೆ, ಇನ್ಮೇಲಾರ ಓದಬೇಕು. ಹೌದು, ಡ್ರಗ್ಸಿಗೆ ಅಷ್ಟು ಅಡಿಕ್ಟ್ ಆಗಿದ್ದಿ, ಅಲ್ಲಿ ಹೋದ್ಮೇಲೆ ಹೆಂಗೆ ಕಂಟ್ರೋಲ್ ಮಾಡ್ಕೊಂಡು? ಅಯ್ಯೋ ಕಂಟ್ರೋಲ್ ಮಾಡೋದು, ನಮ್ಮಪ್ಪ ನಮ್ಮವ್ವ ನಮ್ಮ ತಮ್ಮ ಎಲ್ಲರೂ ಕಾಯ್ತಿದ್ರು ನನ್ನ, ಎಲ್ಲೂ ಹೋಗಕ್ಕೆ ಬಿಡ್ದಂಗೆ. ಬರ್ಬರ್ತಾ ಡ್ರಗ್ಸ್ ತೊಗೋಬೇಕು ಅಂತ ಇದ್ದು ನಾನು. ಅದು ಬರ್ಬರ್ತಾ ಆತಾಗ ಆ ಕಡೆ ಲಕ್ಷ್ಯನೇ ಹೋಗ್ಲಾರ್ದಂಗೆ ಆಗ್ಬಿಡ್ತು ನಂಗೆ. ಏನೋ ಹೆಂಗೆ ರುಡ ಒಂದು ತಪ್ತು. ಆದರೂ ಗ್ರೇಟ್, ಅಷ್ಟು ಸುಲಭಕ್ಕೆ ಡ್ರಗ್ಸ್ ತೊಗೊಳ್ಳೋ ಚಟ ಹಿಡ್ದವರು ಬಿಡಲ್ಲ. ಜೀವ ತೊಗೊಳಕ್ಕೂ ಹೋಗ್ತಾರೆ ಗೊತ್ತೇನೋ, ಕೊಲೆ ಮಾಡೋ ಲೆವೆಲ್ಗೂ ಹೋಗ್ತಾರಂತೆ. ಆದರೆ ನೀನು ಅಂಥದ್ದು ಏನೂ ಮಾಡಿಲ್ಲ. ಅದು ಹೆಂಗೆ ಇಷ್ಟು ಕಂಟ್ರೋಲ್ ಮಾಡ್ಕೊಂಡೆ ದೇವ್ರಿಗೆ ಗೊತ್ತು. ಏನೋ ನನಗೂ ಅರ್ಥ ಆಗ್ತಿಲ್ಲ. ಅದು ಹೋಗಲಿ ಬಿಡ.
ಅಂದಂಗೆ ಇದು ನನಗೆ ನೋಟ್ಸ್ ಎಲ್ಲ ಬೇಕು, ನೀನೇ ಕೊಡಬೇಕು. ಎಲ್ಲ ಚಿಂತೆ ಬಿಡು, ನಾ ಎಲ್ಲ ಕೊಡ್ತೇನೆ. ಅಂದಂಗೆ ನೀನು ಓಡ್ ಬಂದಮೇಲೂ ನಿಮ್ಮ ತವ್ರ ಮನೆಯಿಂದ ನಿಮ್ಮ ತಾಯಿ ಆಯ್ತು, ನಿಮ್ಮ ಅಣ್ಣ ಆಯ್ತು, ಇದು ನಿಮ್ಮ ತಮ್ಮ ಆಯ್ತು, ನಿಮ್ಮ ಅಪ್ಪ ಆಯ್ತು, ಯಾರೂ ಬರಲೂ ಇಲ್ಲ, ಫೋನು ಮಾಡಲಿಲ್ಲ. ಯಾಕೆ ಯಾಕೆ ಹಚ್ಚಿಲ್ಲ ಅನ್ಬೇಕು? ಇನ್ನದಕ್ಕೆ ಹಾಳಾಗಿ ಹೋಗ್ಯಾಳ, ಹೋಗ್ಲಿ ಬಿಡು, ಇನ್ನಾಕಿ ಬರೋದು ಬೇಡ, ನನ್ನ ಮಗಳು ಅಲ್ಲ, ನಾನು ಅವರಪ್ಪನೂ ಅಲ್ಲ ಅಂತೇಳಿ ನಮ್ಮಪ್ಪ ಅಂದಿರ್ಬೇಕು. ಆದ್ರೆ ನಮ್ಮವ್ವ ಭಾಳ ಹತ್ತು ಕಣ್ಣೀರು ಹಾಕ್ತಿರ್ಬೇಕು. ನಮ್ಮವ್ಗೆ ನನ್ನ ಮೇಲೆ ಪ್ರೀತಿ ಭಾಳ. ನಮ್ಮಪ್ಪನೇ ಸಿಟ್ಟು ಮಾಡೋದು. ನಮ್ಮಪ್ಪ ಮನಸ್ಸಿನಿಂದ ತೆಗೆದಾಕಿರ್ಬೇಕು. ನಮ್ಮಪ್ಪಗೆ ಹೀಗೆಲ್ಲ ಮಾಡಿದ್ರೆ ಸೇರೋದಿಲ್ಲ. ನಮ್ಮವ್ಗೂ ಸುಮ್ಮನಾಗ ಅಂದಿರ್ಬೇಕಾ, ಆಕಿನ ಸುಮ್ಮನೆ ಆಗ್ಯಾಳ. ಓ ಹಾಗೆ ಆಗೈತೆ ಹಂಗಾರ. ಸರಿ ಮಕ್ಕೋ, ನಾನು ಒಂದು ಸ್ವಲ್ಪ ಓದ್ಕೊಳ್ಳೋ ಕೆಲಸ ಐತಿ, ಓದ್ಕೋತೀನಿ. ನಾನು ಸ್ವಲ್ಪ ಕಾಲೇಜ್ ಲೈಬ್ರರಿಗೆ ಹೋಗಿ ಬರ್ತೀನಿ. ಆಯ್ತು ಹೋಗ್ಬಾ. ಫ್ರೆಂಡ್ಸ್ ಏನೋ ಒಳ್ಳೆಯವರೇ, ಆದರೆ ನನ್ನಿಂದ ನಾನೇ ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ. ಹೇಳಿಕೆ ಮಾತು ಕೇಳಿ ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿದರೆ ಇವತ್ತು ಈ ಗತಿ ಬರ್ತಾ ಇರಲಿಲ್ಲ ನನಗೆ. ಚಲೋ ತೆಂಗೆ ಓದಿದ್ರೆ ಆಕಿತ್ತು. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ನಮ್ಮಪ್ಪ ನಮ್ಮವ್ವ ನನಗೆ ಓದಿಸಿದ್ರು. ಆದರೆ ಈಗ ಸಾಲ ತೀರ್ಸೋ ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಐತಿ. ಇಲ್ಲಪ್ಪ, ಓದಬೇಕು ಇಲ್ಲಾಂದ್ರೆ ಆಗ ಮಾತಲ್ಲ.